ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೋರ್ತಾ ಈ ತುರ್ತು ಸುದ್ದಿಗೋಷ್ಠಿ ಕರೆದಿರೋ ಉದ್ದೇಶ ವೈಯಕ್ತಿಕವಾಗಿರೋದ್ರಿಂದ ನಾನು ಪರ್ಸನಲ್ ಆಗಿ ಮಾತಾಡೋದಕ್ಕೋಸ್ಕರನೇ ಪತ್ರಿಕಾಗೋಷ್ಠಿ ಕರೆದಿರೋದು. ಮೊದಲಿಗೆ ಪಾಪ ಶಿವಕುಮಾರ್ ಅವರು ನಮ್ಮ ವಿಚಾರ ತಗೊಂಡವ್ರೆ. ಐಸ್ಕೆಂಡಿ ಶಿವಕುಮಾರ್ ಅವರು ಇದನ್ನ ಇರಬೇಕು, ಹೇಳ್ಬೇಕು, ಜಗತ್ ಜಾಹೀರಾತಿಗೆ ಗೊತ್ತಾಗ್ಬೇಕು ಅವ್ರಿಗೆ. ನಾವು ಮದ್ಯಪಾನ ಮಾಡಿದ್ರೆ ಮದ್ಯಪ್ರಿಯರು ಅಂತ ಪಾಪ ಹೇಳವ್ರೆ. ಅವನು ASP ಲೇಔಟ್ ಅಲ್ಲಿ ಕೂತ್ಕೊಂಡು ಪಾಪ ಹಂದಿ ಗಂಧ ಕುಡಿಬೋದು ಮೋಸ್ಟ್ಲಿ, ನನಗೂ ಗೊತ್ತಿಲ್ಲ ಅವ್ರೇನೋ ಕುಡಿತಾರೋ ಇಲ್ವೋ. ಪಾಪ ಅವರು ಐಸ್ಕೆಂಡಿ ಮಾರ್ಬಿಟ್ಟು ದುಡ್ಡಲ್ಲಿ ನನಗೆ ಎಣ್ಣೆ ಕೊಡಿಸ್ತಾರೆ. ಪಾಪ ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಬಂದು ನನಗೆ ಪಾಪ ಮದ್ಯಪ್ರಿಯ, ನಾನು ಯಾವಾಗಲೂ ಮದ್ಯಪ್ರಿಯ ಅವ್ರ ಮನೆ ಹತ್ರ ಹೋಯ್ತಿದ್ನಲ್ಲ, ಅವಾಗ ಏನ್ ಮಾಡೋರು ಅವರೇ ತಂದ್ಕೊಡೋರು ನಮ್ಗೆ. ಆತರ ಅವರು ಕಲಗಚ್ಚ ಬಾಯಿನ ಅವನ ಯೋಗ್ಯತೆ ಏನು ಅಂತ ವಿಸ್ತಾರವಾಗಿ ಬಿಡಿಸಿ ಹೇಳ್ತೀನಿ. ಪಾಪ ಅವನು ಹೆಂಗಿದ್ದ, ಇವಾಗ ಹೆಂಗಾಗವನೆ, ಮುಂದೆ ಏನ್ ಆಯ್ತಾನೆ ಎಲ್ಲ ಹೇಳ್ತೀನಿ. ಮೊದಲನೇದಾಗಿ ನನ್ಗೆ ಮದ್ಯಪ್ರಿಯ ಅಂತ ಪಾಪ ನಾಮಕರಣ ಮಾಡೋರೆ, ಅದಕ್ಕೆ ನಾವು ಅವ್ರಿಗೆ ಐಸ್ಕೆಂಡಿ ಶಿವಕುಮಾರ್ ಅಂತ ನಾಮಕರಣ ಮಾಡ್ತಾ ಇದೀವಿ. ನಮ್ಗೆ ಪಾಪ ತುಂಬಾ ದಿವಸದಿಂದ ಅವರು ನಮ್ಮ ಬಗ್ಗೆ ಕಾಯ್ತಿದ್ರು, ಏನೇನೋ ಹೇಳ್ಕೊಂಡು. ತಿರ್ಗಾ ನಮ್ಮ ಮನೆಗೆ ಅಂದ್ರೆ ನಮ್ಮ ಅಕ್ಕವ್ರಿಗೆ ಹಕ್ಕುಪತ್ರ ಕೊಟ್ಟಿರೋದು 9ನೇ ವರ್ಷದಲ್ಲಿ. ಡೂಪ್ಲಿಕೇಟ್ ಹಕ್ಕುಪತ್ರನೋ ಡಿನೋಟಿಫಿಕೇಶನ್ ನನಗ್ ಗೊತ್ತಿಲ್ಲ, ಅದು ಯಾವ ಇಯರ್ ಅಲ್ಲಿ ಕೊಟ್ಟವ್ರೆ, ಯಾವ ತರ ಕೊಟ್ಟವ್ರೆ, ಅದ್ರ ದಾಖಲಾತಿ ತಗೊಳ್ಳಿ, ಬಿಡುಗಡೆ ಮಾಡ್ಲಿ, DC ಹತ್ರ ಹೋಗಿ ಕ್ಯಾನ್ಸಲ್ ಮಾಡಿಸ್ಕೊ ಬರ್ಲಿ. ಅದ್ರ ಲೇಔಟ್ ಪ್ಲಾನ್ ಐತೆ, ನಾನೇ ಕೊಡ್ತೀನಿ. ಅವರು ಏನ್ ಮಂಜೂರಾಗದೆ ಮನೆ ಕಟ್ಟಕ್ಕೆ ಯಾರು ಲೋನ್ ಕೊಟ್ಟಿದ್ರು ಎಲ್ಲಾನು ವಿಸ್ತಾರವಾಗಿ ನಾನೇ ಕೊಡ್ತೀನಿ ಡಾಕ್ಯುಮೆಂಟ್. ಅದನ್ನ ವಜಾ ಮಾಡಿಸ್ತೀನಿ, ನಮ್ಗೇನ್ ಬೇಜಾರೇನಿಲ್ಲ. ಪಾಪ ಇವರು ಏನ್ ಘನ ಕಾರ್ಯಗಳು ಮಾಡವ್ರೆ ಅನ್ನೋದನ್ನ, ಇವರು ಯಾರ್ಯಾರಿಗೆ ಮೋಸ ಮಾಡವ್ರೆ ಅನ್ನೋದನ್ನ ಈಗ ಮೊನ್ನೆ ನಿಮ್ಗೊಂದು ವಿಡಿಯೋ ಆಲ್ರೆಡಿ ಕಳ್ಸಿದೀನಿ. ಈಗ ಆಲ್ರೆಡಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಗೋಗರ್ಕೊಂಡು ಕೂತವ್ರೆ. ಈಗ ಆಡಿಯೋ ರಿಲೀಸ್ ಮಾಡ್ತಾರೆ, ಬೇಕಾರೆ ನೋಡಿ. ನಾನೀಗೇನು ವಿಡಿಯೋ ಮಾಡಿ ಕಳ್ಸಿದ್ದೆ ಅದನ್ನ ಈಗ ಅವ್ರ ಕಾಲು ಕೈ ಹಿಡಿದ್ಬಿಟ್ಟು ತಿರ್ಗಾ ಮತ್ತೆ ಅವ್ರ ಹತ್ರ ಆಡಿಯೋ ರಿಲೀಸ್ ಮಾಡಿಸ್ತಾರೆ. ಇದವ್ರ ವೃತ್ತಿ. ಯಾಕೆಂದ್ರೆ ಇವತ್ತಿಂದ ಅಲ್ವಲ್ಲ, ಪಾಪ ಚಿಕ್ಕ ವಯಸ್ಸಿಂದ ಅವರು ಕುಬೇರ್ ಮಂತಂದಿಂದ ಬಂದವರು, ಇವತ್ತು ದೊಡ್ಡದಾಗಿ ಮಾತಾಡ್ತಾರೆ. ಇನ್ನೊಂದು, ನನ್ನ ಅಕ್ಕವ್ರದ್ದು ಸೈಟ್ ಇಂದು ಬೆಲೆ 40 ಲಕ್ಷ ಅಂತ ಕಟ್ಟಿದ್ರು. ಪಾಪ ಅವ್ರ ವ್ಯಾಲ್ಯೂಯೇಷನ್ ಏನು ಅಂತ ನನಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವೇನು ಯಾವ್ದು ಮಾರಾಟ ಮಾಡಕ್ ಹೋಗಿರ್ಲಿಲ್ಲ, ನಮಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ತಾವರೆಕೆರೆ ಹೋಬ್ಳಿದು ಇದೇ ಬಾಳಣ್ಣವರು ಎಷ್ಟು ಕೋಟಿ ಜಮೀನ್ 9 ವರ್ಷಕ್ಕೆ ಹಕ್ಕುಪತ್ರ ಕೊಡ್ಸಿ ಮಾಡ್ಕೊಂಡವ್ರೆ. ಮಿಸ್ಟರ್ ಐಸ್ಕೆಂಡಿ ಶಿವಕುಮಾರ್, ಕೇಳಕ್ ತಾಕತ್ತಿದ್ಯಾ? ನಾನ್ ಮಾಡಿದೀನಾ? ಅದೇನು ಹೇಳ್ತಾರಲ್ಲ, ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳದ್ನ ಫಸ್ಟ್ ಬಿಡಲ್ಲ ಕಂದ. ನಾವುನು ನಮ್ಮಪ್ಪನು ಯಾರ ಜೊತೆ ಹೆಂಗ್ ಮಾತಾಡ್ಬೇಕು, ಹೆಂಗಿರ್ಬೇಕು ಅನ್ನೋದನ್ನೆಲ್ಲ ಕಲ್ಸೋರೆ. ಫಸ್ಟ್ ನಿನ್ ಜೀವನ ಹೆಂಗ್ ಬಂತು, ಹೆಂಗಿದ್ದೆ ಅಂತ ತಿಳ್ಕೊಳ್ಳೋ. ಏಕಾಏಕಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೆ ಅಂದ್ರೆ ಏನ್ ನಿಮ್ಮ ಅಪ್ಪ ಅವ್ರು ಟಾಟಾ ಬಿರ್ಲಾನಾ? ಟಾಟಾ ಬಿರ್ಲಾನೇನಪ್ಪ? ಹೆಂಗೋ ಬಂತೀವಲ್ಲ, ಯಾರನ್ನ ಕೂಲಿ ಮಾಡಿದವರು ನಿಮ್ಗೆ ಗೊತ್ತು ನಿಮ್ ವಾರ್ಡ್ ಯೋಗ್ಯತೆ ಏನು ಅಂತ. ಕುಮಾರಣ್ಣ ಆ ವಾರ್ಡ್ಗೆ ಏನೇನ್ ಮಾಡವನೆ, ಹಕ್ಕುಪತ್ರ ಸ್ಲಮ್ ಬೋರ್ಡ್ ಕೊಡ್ಬೇಕಾದ್ರೆ ಯಾರ ಹತ್ರ ವಸೂಲಿ ಮಾಡವನೆ, ಅವೆಲ್ಲ ನಿಮ್ಗೂ ಗಮನ ಗೊತ್ತಿರ್ತದೆ. ಅದನ್ನ ಹೇಳ್ಕೊಳಂಗಿಲ್ಲ ನೀವು. ತಿರ್ಗಾ ಜ್ಯೋತಿನಗರ ಸೈಟು ಮುನ್ಸಿಪಲ್ದು ಯಾರಪ್ಪ ಮಾರ್ಸಿದ್ವು? ಪಾಪ ಪೆಟ್ರೋಲ್ ಬಂಕ್ ಕೆಲಸ ಮಾಡೋನ್ಗೆ 25 ಲಕ್ಷಕ್ಕೆ ಮಾರಿಸ್ತಲ್ಲೋ, ಸಾಕ್ಷಿ ಹಾಕಿದ್ಯಾ ನೀನೆ? ಅದ್ ಖಾತಾ ವರ್ಗಾವಣೆ ಮಾಡ್ಕೊಟ್ಟಿದ್ಯೇನೋ? ಖಾತಾ ವರ್ಗಾವಣೆ ಮಾಡ್ಕೊಟ್ಟಿದ್ಯೇನೋ? ದುಡ್ಡು ಇಸ್ಕೊಂಡು ತಿಂದೆ, ಅವ್ರ ಮನೆ ಹಾಳು ಮಾಡ್ದೆ, ಮಾಡ್ಕೊಟ್ಟಿದ್ಯೇನಪ್ಪ? ಏನ್ ಮಾಡಿದ್ಯಾ? ಮಾತಿನ ಮುಂಚೆ ಬಂದ್ರೆ ಏನೋ ಸಿಗ್ತದೆ ಅನ್ಬಿಟ್ಟು ಮೀಡಿಯಾ ಮುಂದೆ ಕೂತ್ಕೊಂಡು ಯಾರಿಗೋ ಹೇಳ್ಬಿಟ್ರೆ ಇವ್ನ ಹೈಲೈಟ್ ಮಾಡ್ಬಿಡ್ತಾರೆ. ತಾಲೂಕಲ್ಲಿ ಇಡ್ರಲ್ಲ. ನಮ್ ಶಕ್ತಿ ನೋಡು, ಒಬ್ನೇ ಕೂತ್ಕೊಂಡು ನನ್ನ ತಾಕತ್ನ, ನಾನು ಏನು ಮದ್ಯಪ್ರಿಯನ ಇಲ್ವಾ ಅಂತ ಮೀಡಿಯಾ ಮುಂದೆ ತೋರಿಸ್ತಾ ಇದ್ದೀನಿ. ಏನ್ ಹೇಳು? ಯಾರ ಮುಂದೆನೋ ಬಡಾಯಿ ಕೊಚ್ಕೊಂಡು ನಿನ್ನ ಫೋಟೋಸ್ನ ರಿಲೀಸ್ ಮಾಡ್ಲಾ? ಪಾಪ ಇವನೇನು ಕುಡ್ದಿಲ್ಲ, ಹೋಗಿ ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಸ್ಕೊ ಬರ್ಲಿ, ನಾನು ಕುಡಿಯಲ್ಲ ಅಂತ. ಸಾಚಾ ನಾನು ಮದ್ಯಪ್ರಿಯ ಅಲ್ಲ ನಾನು ಅಂತ ಹೇಳಿ. ಬಾಲಕೃಷ್ಣ ಅವ್ರು ಮಾಡೋರಲ್ಲಪ್ಪ ಕೋಟ್ಯಾಂತರ ರೂಪಾಯಿ, ಅದಕ್ಕೆ ತೆಗಿಯೋ, ಹೇಳೋ. ನಮ್ದು ಅನ್ಯಾಯ ಆಗಿದ್ರೆ ನಾವು ಸರ್ಕಾರದಲ್ಲಿ ಏನು ಕಾನೂನು ಬದ್ಧವಾಗಿ ಮಾಡ್ತಾರೆ ಅದಕ್ಕೆ ನಾವು ಒಪ್ಕೊಳಕ್ ತಯಾರಿದ್ದೀವಿ ಗುರು.
ನಾನು ಅದಕ್ಕೆ ಸಾಚ ಅಂತ ಹೇಳ್ಕೊತಿಲ್ಲ, ಅದಕ್ಕೆ ನಾನು ತಯಾರಿದ್ದೀನಿ. ಫಸ್ಟ್ ಗಂಡಸ್ತನನ ಎಲ್ಲಿ ತೋರ್ಸ್ಬೇಕು ಅಲ್ಲಿ ತೋರ್ಸು ಶಿವಕುಮಾರ್, ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಅರಿ ಬಿಡ್ಬೇಡ. ನಮಗೂ ಗೊತ್ತದೆ, ನಾವು ಕಾನೂನು ತಿಳ್ಕೊಂಡಿದೀವಿ. ನಿನ್ಗಿಂತ ಮುಂಚೆ ಹುಟ್ಟಿರೋ ನಾನು. ನೀನೆಲ್ಲ ನನ್ ಮನೆ ಕಂಡ್ಬಿಟ್ಟಿದ್ಯಾ, ಯಾರ ದುಡ್ಡಲ್ಲಿ ಯಾರ ಇದ್ರಲ್ಲಿ ಮೋಸ ಮಾಡಿದ್ಯಾ ಅಂತ ನಿಮ್ ಊರಲ್ಲಿ ನಿಂತ್ಕೊಂಡು ನಿನ್ ಬಗ್ಗೆ ಕೇಳು. ಯಾರಿಗ ಅನ್ಯಾಯ ಮಾಡಿದ್ಯಾ, ಯಾರು ಮೋಸ ಮಾಡಿದ್ಯಾ ಅಂತ ಹೇಳ್ತಾರೆ. ಒಂದೊಂದಲ್ಲ, ನಿಂದ ಇಡೀ ಚರಿತ್ರೆ ಹೇಳ್ತೀನಿ ಬಿಚ್ಚಿ. ಮೊನ್ನೆ ಈಗ ನಿಮ್ಗೊಂದು ಆಡಿಯೋ ಕಳ್ಸಿದ್ದೆ, ತಾಳಿ ಮಾರಿರೋ ದುಡ್ಡು 20,000. ಸಾಕ್ಷಿ ಐತಾ ನಿಮ್ಮ ಹತ್ರ? ಸಾಕ್ಷಿ ಕೊಟ್ಟಿದ್ದೀನಾ? ಈಗ ಅದೇ ಆಡಿಯೋನ ಈಗ ಉಲ್ಟಾ ಮಾಡಿಸ್ತಾರೆ, ಮಾತಾಡಿಸ್ತಾರೆ. ಒಂದ್ಸತಿ ಮಾತಾಡೋದನ್ನ ತೆಗಿಯಕ್ಕಾಗಲ್ಲ ತಾನೆ? ಕಳ್ಸಿದೀವಿ. ಸಾರಿ ಕೇಳಿಸ್ಬೋದು, ನಮಗ್ ಬಯಸ್ಬೋದು, ಇನ್ನೊಂದ್ ಮಾಡ್ಬೋದು. ಸತ್ಯನಾ? ಅಂತ ಅಮಾಯಕರು ದುಡ್ಡೆಲ್ಲ ತಿಂದಿದ್ಯಾ? ನೀನು ಉದ್ಧಾರ ಆಯ್ತ್ಯಾ? ಜನ ಯಾರು ನೋಡಲ್ವಾ? ಇನ್ನೊಬ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಗ್ಯತೆ ತಕ್ಕನಾಗ್ ಮಾತಾಡ್ಬೇಕು. ಯಾರೋ ನೀನು ಕುಂಡಿಸ್ಬಿಟ್ಟು ಲೀಡರ್ಗಳನ್ನ ಕುಂಡಿಸ್ಕೊಂಡ್ಬಿಟ್ಟು ನನ್ ಶಕ್ತಿ ಅವ್ರೆ ಅಂದ್ಬಿಟ್ಟು ದುಡ್ಡು ಮಾಡಿರೋದು ಯಾವ ಉದ್ದೇಶದಿಂದ, ನೀನು ಯಾವ ತರ ದುಡ್ಡು ಮಾಡಿದ್ದೆ ಅಂತ ತಿಳ್ಕೊಬೇಕು ಮೊದ್ಲು. ನಾನು ಆ ತರ ಇದ್ದಿದ್ರೆ ನಾನು 1000 ಜನ ಕರೀತೀನಿ. ನಾವು ಬಡವ್ರ ಮಕ್ಳಪ್ಪ, ನಿನ್ ತರ ದುಡ್ಡು ಹಂಚಕ್ ಶಕ್ತಿ ಇಲ್ಲ ನನಗೆ. ಎಲ್ಲೂ ಕೊಳ್ಳೆ ಹೊಡೆದಿಲ್ಲ ನಾನು. ಯಾವ್ದು 30 ಅಡಿಗೆ 40 ಅಡಿ ಬರೆಯೋದು, 40 ಅಡಿಗೆ 60 ಅಡಿ ಮಾಡ್ಕೊಡೋದು. ಎಡಿಟಿಂಗ್ ಕಾಪಿ ಕೊಡ್ಸಿದ್ಯಾ? ಎಡಿಟಿಂಗ್ ಕಾಪಿ, ಬೋಗಸ್ ಖಾತೆ ಕೊಟ್ಟಿದ್ಯಾ? ಇದೇ ಗಿರಿಜಾ ಶಿವಾನಂದ್ ಅವರು ಪ್ರೆಸ್ ಮೀಟ್ ಮಾಡಿದ್ರು ನಿನ್ ಬಗ್ಗೆ, ಜ್ಞಾಪನ ಅದ? 3 ಲಕ್ಷ ದುಡ್ಡು ಇಸ್ಕೊಂಡು ನಾನ್ ಮಾಡಿದೀನಿ ಬ್ರೋ. ನಂದೊಂದು ರಿಮಾರ್ಕ್ ಇಲ್ಲ ಶಿವಕುಮಾರ್. ನಮ್ಮ ಅಕ್ಕವರು, ನಮ್ಮ ತಂದೆಯವರು, ನನಗ್ ಗೊತ್ತಿಲ್ಲ ಅದ್ರ ಬಗ್ಗೆ ಏನಿಲ್ಲ ಅಂತ ನಾನು ಯಾವತ್ತೂ ಹೇಳ್ಕೊಳಲ್ಲ. ಆ ವಿಚಾರವಾಗಿ ನೀವು ಕೂಲಂಕುಷವಾಗಿ ಸರ್ಕಾರದಿಂದ ಆದೇಶ ಮಾಡಿಸಿ ಡೆಮಾಲಿಶು ಮಾಡಿಸು ಬ್ರೋ. ನಾನು ಅದಕ್ಕೂ ಕೈ ಜೋಡಿಸ್ತೀನಿ ಎಲ್ಲಾರ್ಗು. ನೀನೇನೇನ್ ಫ್ರಾಡ್ ಮಾಡಿದ್ಯಾ ಇಂಚಾಗಿ ಹೇಳು. ನಾನೇನು ಮಾಡಿಲ್ಲ, ನಾನೇನೋ ತೊದ್ದಿಸ್ಬಿಡ್ತೀನಂತೆ, 12 ಗಂಟೆ ಕುಡಿದ್ಬಿಟ್ಟು ಬರ್ತೀನಂತೆ. ಇವ್ ಪಾಪ ಕೂಲಿಗೆ ಓಟ್ ಬಂದು ನನ್ ದುಡ್ಡು ತಂದು ಕೊಡ್ತಾನೆ. ಇವ್ರೊಂಥರ ಹೇಳ್ಬಾರ್ದು, ಅದನ್ನ ಬೇರೆ ಬೇರೆ ಪದ ಬಳಸಿದ್ರೆ ಬೇರೆ ಬೇರೆ ಅರ್ಥ ಸಿಗ್ತದೆ. ಯಾಕೆ ಬೇಕು? ಕೃಷ್ಣಮೂರ್ತಿ ಅವ್ರ ಹತ್ರ ಪಾಪ ಕೃಷ್ಣಮೂರ್ತಿ ಅವ್ರಿಗೆ ಏನು ಮಾಡಿಲ್ಲ ಅಂತ ಹೇಳಿದ್ರಲ್ಲಪ್ಪ. ಅಂಗನವಾಡಿ ಫುಡ್ ಮನೆ ಬಾಗ್ಲಿಗೆ 2 ಲಕ್ಷ ಬರಂಗ್ ಮಾಡಿದ್ ಯಾರು? ಮಾಲಣ್ಣನ? ಪಾಪ ಶಿವಕುಮಾರ ಏನ್ರಿ? ನೀವು ಒಂದ್ ಕಾಮಗಾರಿ ಮಾಡ್ಬೇಕಾದ್ರೆ ಒಂದೇ ಒಂದು ಯಾವ್ದನ ಸಂಘ ಇದ್ರಲ್ಲಿ ಸಂಘ ಸಂಸ್ಥೆಗಳಲ್ಲಿ ಈಗ ಕರ್ಕೊಂಡು ಹೋಗಿದ್ರಲ್ಲಪ್ಪ, ಕೃಷ್ಣಮೂರ್ತಿ ಕೊಟ್ಟಿದಿರೇನ್ರಿ? ಕೊಟ್ಟಿದ್ರಿ? ಯಾವ್ದೋ ಒಂದು ಚುನಾವಣೆಯಲ್ಲಿ ನಿಲ್ಸ್ಬಿಟ್ಟು ಮಾತಾಡಪ್ಪ, ಏನು ಇಲ್ಲ ಅಂತ. ಅವತ್ತು ಹಾಲಿನ ಡೈರಿಗೆ ಇದೇ ನರಸಿಂಹಯ್ಯವರು ಪಾಪ 2 ಸತಿ ಸೋತಿದ್ರು. 2 ಸತಿ ಸೋತಿದ್ರಿ. ಅವ್ರನ್ನ ಬಿಟ್ಟು ಮಂಜಣ್ಣ ಎದುರಾಕೊಂಡು ಕೃಷ್ಣಮೂರ್ತಿ ಕೊಟ್ರು. ಯಾವ್ಯಾವ ರೆಸಾರ್ಟಲ್ಲಿ ಏನೇನಾಯ್ತು ಅಂತ ಗೊತ್ತಿಲ್ವ ನಿನ್ಗೆ? ಇವತ್ತು ಇಲ್ದಿರೋದ್ನ ಮಾತಾಡ್ತೀರಾ ನೀವು ಮೀಡಿಯಾ ಮುಂದೆ ಕೂತ್ಕೊಂಡ್ಬಿಟ್ರೆ ನಾವು ಸಾಚಾಗಳು. ನಿನ್ನವ್ ಇಲ್ವೇನಪ್ಪ 1000? 25 ಲಕ್ಷಕ್ಕೆ ಸೈಟ್ ಮಾರಿದ್ದು ಜ್ಯೋತಿ ನಗರದ್ದು ಯಾರ್ದಪ್ಪ? ಸಾಕ್ಷಿ ಸಮೇತ ಅದಲ್ಲಪ್ಪ. ಅದನ್ನ ಖಾತಾ ವರ್ಗಾವಣೆ ಮಾಡ್ಸಪ್ಪ. ಹುಟ್ಟಾಕಿರೋವು ಎಷ್ಟವೇ? ಯಾರ್ಯಾರು ಬೋಗಸ್ ಮಾಡೋರು, ಬೋಗಸ್ ಖಾತೆಗಳು ಮಾಡಿರೋದು ಯಾರು, ಬೋಗಸ್ ಹಕ್ಕುಪತ್ರ ಕೊಟ್ಟಿರೋದು ಯಾರು ಅಂತ ಎಲ್ಲರಿಗೂ ಗೊತ್ತು ಚೆನ್ನಾಗಿ. ಅವೆಲ್ಲ ನಾವು ಪರಿಣಿತವಲ್ಲ, ನಮ್ಗೆ ಅದ್ರ ಬಗ್ಗೆ ಏನು ಅನ್ನೋದು ಗೊತ್ತಿಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಮಾಡ್ಬೇಕು ಅಷ್ಟೆಲ್ಲ ಮಾಡಿದೀರಾ ಅಲ್ವಾ? ಸತ್ಯ ತಾನೆ? ಇನ್ನ ಸರ್ಕಾರಿ ಜಾಗ ಅಂತ ಅಲ್ಲ, ಇದು ನಮ್ಮ ಕಾಂಗ್ರೆಸ್ ಭವನಕ್ಕೆ ಜಾಗ ಕೊಟ್ಟೋರಲ್ವಾ? ಏನಂತ ಕೊಟ್ರ ಎಲ್ಲಾರ್ಗು ಲೆಟ್ರು? ತಿರ್ಗಾ ನೀವೆಲ್ಲ ಈಗ ಹೇಳಿದ್ರಲ್ಲ ಮನೆ ಕಟ್ಕತಿಲ್ಲ ಅಂತ. ಆತರ ಬಡವ್ರಿಗೂ ಯಾರ ಮನೆ ಕಟ್ಕೊಡ ಇದು ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಮಾಡಿಸ್ಕೊಂಬರಪ್ಪ. ನಿಮ್ ಏರಿಯಾದಲ್ಲಿ ಏನೇನ್ ಮಾಡಿದ್ಯಪ್ಪ? ಓಲಿ ಏನೂ ಇಲ್ಲ. ನೀನೊಬ್ಬ ಲುಚ್ಚ ರೀ, ನೀನ್ ಲುಚ್ಚ. ನಿನ್ನ ಹಗರಣಗಳನ್ನ ಪ್ರತಿ ಎಳೆಗೂ ಇನ್ನೂ ತೆಗಿತೀನಿ. ನಾನು ಮೂಲತಃ RTI ಕಾರ್ಯಕರ್ತನಾಗಿ ಬಂದಿರೋನು. ನಾನು ವ್ಯವಹಾರವಾಗಿ ಯಾರೊಬ್ಬ ವ್ಯಕ್ತಿ ಮೇಲೆ ಮಾತಾಡ್ಬೇಕು ಅಂದ್ರೂ ನೈತಿಕತೆ ಇಟ್ಕೊಂಡೇ ಮಾತಾಡೋದು. ನಿನ್ನ ಕೆಪಾಸಿಟಿ ಹೆಂಗಿತ್ತು, ನೀನ್ ಹೆಂಗಿದ್ದೆ, ಇವೆಲ್ಲ ನೋಡ್ಕೊಂಡ್ ಮಾತಾಡೋ ಶಿವಕುಮಾರ್. ಐಸ್ಕೊಂಡಿ ತಿಳ್ಕೊಳ್ಳಲು ಅಪ್ಪ. ನಾನು ಏನ್ ಸಾಮಾನ್ಯದವನಲ್ಲ. ಯಾವ್ದೋ ನಂದು ಒಂದ್ ಕಣ್ಣು ನೀನೆಲ್ಲೋ ಚುಚ್ಚಕ್ ಬಂದಿದ್ದೆ ಅಷ್ಟೇ. ನಿಂದ 2 ಕಣ್ಗೂ ಚುಚ್ಚುವಂತ ಶಕ್ತಿ ಭಗವಂತ ನನಗ್ ಕೊಟ್ಟವನೆ. ಮಂಜಣ್ಣ ಏನು ಮಾಡಿಲ್ಲ ಅಂತಲ್ಲ. ನಿನ್ಗೆ ಯಾರೋ ರಾಜಕೀಯ ಗುರುಗಳು ಎಲ್ಲಿದ್ದೋ ನಿನ್ನ ಕರ್ಕೊಂಡೋಗಿ ಬೆಳೆಸ್ಕೋಕ್ ಬಂದ್ರು. ಯಾರನ್ನ ತುಳ್ದೆ ನೀನು? ಇದೇ BP ಮಂಜಣ್ಣ ಪಾಪ ಜೊತೆಗೆ ಹಾಕೊಂಡಿದ್ರು. ಅವ್ರಿಗೇನು ಅನ್ಯಾಯ ಮಾಡಿದ್ದೆ ಅಂತ ಹೋಗಪ್ಪ ಅವ್ರನ್ನ ಕೇಳು. ನಾನ್ ಹೇಳೋದ್ ಬೇಡ ರೀ. ನಿಮ್ಮೂರ್ ಜನ, ನಿಮ್ ಗ್ರಾಮಸ್ಥರು
ನೀನೆಂತ ಪುಣ್ಯಾತ್ಮ ಅಂತ ಹೇಳಿರಿ. ನೀನ್ ಇಷ್ಟೊಂದು ಬಡತನದಲ್ಲಿ ನಿನಗೆ ಆಶ್ರಯದಲ್ಲಿ ಮನೆ ಇಸ್ಕೊಂಡಿಲ್ಲಪ್ಪ. ತಾಯಿಯವ್ರ ಹೆಸರಲ್ಲಿ ಕುಮಾರಣ್ಣ ಮನೆ ಆಯ್ತಾ ಅವ್ರದ್ದು ಆಶ್ರಯದಲ್ಲಿ, ಅವ್ರ ತಾಯಿಯವ್ರ ಹೆಸರಲ್ಲಿ. ಪಾಪ ಬಡವ. ಯಾಕೆ ಬೇರೆ ಬಡವರು ಯಾರು ಕಾಡ್ಲಿಲ್ವಾ? ನಮ್ಮ ಅಕ್ಕವ್ರೇನೋ ಹ್ಯಾಂಡಿಕ್ಯಾಪ್ಟ್ ಅಂತ ಕೊಟ್ರೋ ಕೊಡ್ಲಿಲ್ವೋ ಆ ಏಜು ನಮ್ಗೆ ಗೊತ್ತಿಲ್ಲ. ನಿಂದೇಳಪ್ಪ ಸತ್ಯ ತಾನೆ. ಈಗ 60ಕ್ಕೆ 70 ಜಾಗ ಕೊಟ್ಟಿದ್ದೀರಿ ಅಂತಾರಲ್ಲ, ನನ್ಗೆ ಎಲ್ಲಾರ್ಗು ನೋಟಿಸ್ ಕೊಟ್ಟಿದ್ದೀರಲ್ವಾ? ಇದು ನಮ್ಗೆಲ್ಲಾರ್ಗು ಲೆಟರ್ ಕಳ್ಸಿದಿರಲ್ವನಪ್ಪ? ಸರ್ಕಾರಿ ಬೆಲೆ ಅನುಗುಣವಾಗಿ ನೀವು ಅದನ್ನ ಇದನ್ನ ನಿವೇಶನನ ಕೊಡ್ಬೇಕು ಅಂತ ಆರ್ಡರ್ ಆಗಿರೋದು. ಕ್ಯಾಬಿನೆಟ್ ಅಲ್ಲಿ ನೀವು 40 ರೂಪಾಯಿ ಮಾಡ್ಕೊಂಡ್ಬಿಟ್ರೆ 48 ರೂಪಾಯಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಂದು ದೊಡ್ಡ ಬಿಲ್ಡಪ್ ಹಾಕತ್ತೀರಾ? ನೀವು ಕೊಟ್ಟಿರೋ ಲೆಟರ್ ಐತಲ್ರಿ, ಐತೆ ನೋಡಿ ಸ್ವಾಮಿ. ಮಾರುಕಟ್ಟೆ ಬೆಲೆಗೆ ಅನುಗುಣವಾಗಿ ಕೊಡಿ ಅಂತ ಇರೋದು. ಸತ್ಯನಾ? ಎಲ್ಲರಿಗೂ ಒಳ್ಳೇದ್ ಮಾಡಿ. ಮಾತಾಡಕ್ ಬರ್ತದೆ ಅಂತ ಏನೇನೋ ಮಾತಾಡ್ಬಾರ್ದು. ತಿರ್ಗಾ ಕೃಷ್ಣಮೂರ್ತಣ್ಣ ಸೋತವ್ರೆ, ನೊಂದವ್ರೆ, ಅವ್ರನ್ನ ಮೇಲೆತ್ತಲೇಬೇಕು ಅಂತ BMRD ಅಧ್ಯಕ್ಷರು ಮಾಡಿದ್ ಯಾರಪ್ಪ? ಶಿವಕುಮಾರ್. ಬಾಯಿಗೆ ಬರ್ತದೆ ಅಂತ ಏನೇನೋ ಮಾತಾಡ್ಬಾರ್ರಿ. ಅವ್ರು ಏನಾದ್ರು ತಿಳ್ಕೊಂಡಿದ್ರೆ ಪೂರ್ವ ಪರ ತಿಳ್ಕೊಂಡ್ ಮಾತಾಡ್ರಿ. ಇದೇ ಮಂಜಣ್ಣ ಬಂದಾಗ ಏನ್ ಮಾಡ್ತಿದ್ದಪ್ಪ ನೀನು? ಅಣ್ಣ ಬಂದ್ರು ನೀವೇ ಎಲ್ಲೋ ಶಿವಕುಮಾರ. ಇವೆಲ್ಲ ಯಾರ್ಯಾರೋ ಇಟ್ಕೊಂಡು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಲ್ಲಪ್ಪ. ವೈಯಕ್ತಿಕವಾಗಿ ಚರ್ಚೆಗೂ ಸರಿ, ಯುದ್ಧಕ್ಕೂ ಸರಿ, ನಾವೆಲ್ಲದ್ರಲ್ಲೂ ನಾವು ಒಂದ್ ಹೆಜ್ಜೆ ಮುಂದೆ ಇದೀವಿ. ನಮ್ಮ ವಿರುದ್ಧವಾಗಿ, ನಮ್ಮ ಇದಕ್ಕೆ ವೈಯಕ್ತಿಕವಾಗಿ ನಿರ್ಧಾರ ತಗೊಂಡ್ರೆ ನಾವು ಹುಡುಕ್ತಿವಿ. ನಮ್ಮಲ್ಲೂ ಅದೇ. ನಾವೇನು ಸಾಚ ಅಂತ ಹೇಳ್ಕತಿಲ್ಲಪ್ಪ. ನೀನ್ ಸಾಚ ಅಂತ ಹೇಳ್ಕೋಬೇಕಾದ್ರೆ ಕರೆಕ್ಟ್ ಆಗಿದ್ರೆ ಮಾತಾಡು. ಬೇರೆಯವ್ರ ಬಗ್ಗೆ ಇಲ್ಲೇನ ಏನೋ ಹಿಂಗ ಅಲ್ಲಾಡ್ಸೋದಲ್ಲ. ಪಾಪ ಅವ್ರ ಅಣ್ಣ ಒಬ್ರು ಯಾರೋ ಅವ್ರ 2ನೇ ಅಣ್ಣನೋ 3ನೇ ಅಣ್ಣನೋ ಇವ್ರ ಮೇಲೆ ಒಂದು ಮೆಸೇಜ್ ಮಾಡಿದ್ರು. ಊರ್ ತುಂಬಾ ಹಂಚ್ಬಿಟ್ಟಿದ್ರು. ಏನಂತ ಮಾಡಿದ್ರು ಕೇಳಿ? ನಮ್ಮ ಅಣ್ಣ ದೊಡ್ಡ ಫ್ರಾಡು, ಮೋಸಗಾರ ಅಂತ. ಅವ್ರ ಅಣ್ಣನೇ, ಸ್ವಂತ ಅಣ್ಣ ಕಳ್ಸೋನೆ. ಅದಕ್ಕೆ ಪ್ರೂಫ್ ಇದೆ, ಕೊಡ್ತೀನಿ ಬೇಕಾದ್ರೆ ನಿಮ್ ಕೇಳಿದ್ರು. ನಾನಲ್ಲಪ್ಪ ಹೇಳಿರೋದು, ನಿನ್ ಸ್ವಂತ ಒಡ ಹುಟ್ಟಿದ ಅಣ್ಣ. ಎಂಬಸು ಮಾತಾಡ್ಬೇಕಾದ್ರೆ ಯಾರ ಬಗ್ಗೆನಾದ್ರು ಹಗುರವಾಗಿ, ಮದ್ಯಪ್ರಿಯ, ಇನ್ನೊಬ್ಬ 12 ಗಂಟೆ ಮಲಗಿರ್ತಾರೆ, ಅವೆಲ್ಲ ಬಿಡ್ಬೇಕು ಗುರು. ನಿನ್ ಪರ್ಸನಲ್ ತೆಗೆದ್ರೆ 1000 ಅವೆ. ಅಷ್ಟವೆಲ್ಲ ಮನ್ಸಲ್ಲಿ ಇಟ್ಕೋ. ನಮಗೂ ಅಕ್ಕ ತಂಗಿದಿರವ್ರೆ, ನಮಗೂ ಅಣ್ಣ ತಮ್ಮದಿರವ್ರೆ. ಅವ್ರ ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ನಾವು ಲಘುವಾಗಿ ಏನಾದ್ರು ಒಂದೇ ಒಂದು ಪದ ಬಳಸಿದ್ರು ನೋವಾಯ್ತದೆ. ಯಾರೋ ನೋಡಿರ್ತಾರೆ ಮೀಡಿಯಾದಲ್ಲಿ ತುಂಬಾ ಪಾಸ್ಟ್ ಐತೆ. ಒಂದ್ ಸತಿ ಅದು ಗಲೀಜು ಅಂತ ಗೊತ್ತಾಗೋದ್ರೆ ಜನ 50 ಸತಿ ಅದನ್ನ ತಲೆ ಇಟ್ಕೊಂಡು ಯೋಚನೆ ಮಾಡಿ ಹೇಳ್ತಾರೆ. ನೀನ್ ಹೇಳಿದ್ಯಲ್ಲಪ್ಪ, ನಿಂದೇನೈತೆ ಚಾಲೆಂಜ್ ಮಾಡು. ಮಾಡೇ ಇಲ್ಲ ನೀನ್ ತಪ್ಪು ಅಂತ ಬಾ, ಚರ್ಚೆಗ್ ಬಾ, ಎದುರು ಕರಿ, ಬಾ ಕೂತ್ಕೋ. 25 ಲಕ್ಷಕ್ಕೆ ಮುನ್ಸಿಪಲ್ ಸೈಟ್ ಮಾಡಿದ್ರೆ ಅವ್ರ ಖಾತಾ ವರ್ಗಾವಣೆ ಮಾಡ್ಕೊಡ್ತಿಲ್ಲ. ಯಾಕೆ ಮಾಡ್ತಿಲ್ಲ? ನಿಮ್ಗೆಲ್ಲ ನೀವು ಏನ್ ಮಾಡ್ಬೇಕು? ಮೀಡಿಯಾದವ್ರು ಹೋದ್ರೆ ನಾವು ಕೇಳಿದ್ಕೆಲ್ಲ ತಲೆ ಆಡಿಸ್ಬಾರ್ದನ, ಕೇಳ್ಬೇಕು ಕ್ವಶನ್. ಇಷ್ಟ ದಿನ ಯಾಕೆ ಬಿಟ್ರ? ನಾನ್ ಅವನ್ ಕಾಲಿಡಿಯಕ್ಕೆ ಅವ್ನ್ ಯಾರ್ರೀ? ಗೊಬ್ಬರದ ಹುಳ ಅವನು. ಯಾರ್ರೀ ಅವನು? ನಾನು ಹೋಗಿ ಅವನ ಹತ್ರ ಭಿಕ್ಷೆ ಬಿಡ್ಬೇಕ? ಟಾಟಾ ಬಿರ್ಲಾ ಕುಟುಂಬನೇನ್ರಿ? ಅಣ್ಣ ಧನ ಸಹಾಯ ಮಾಡು, ನನಗ್ ಮನೆ ಇಲ್ಲ ಅಂತ. ನಾವಪ್ಪ ಗೌರ್ಮೆಂಟ್ ಎಂಪ್ಲಾಯ್ ಗುರು. ಅವತ್ತಿನ ಕಾಲಕ್ಕೆ ನಾವು ಅನ್ನನೋ ಹಿಟ್ಟೋ ಗಂಜಿನೋ ತಿಂದಿದೀವಿ, ಬೆಳೆದಿದೀವಿ. ಯಾರ ಮನೇನೋ ಹಾಳು ಮಾಡಿಲ್ಲ. ನೀನ್ ಹಾಳು ಮಾಡಿರೋದು ಇಂಚಿಂಚು ಅದೇ. 3ನೇ ವಾರ್ಡ್ ಹೋಗಿ ನಿಂತ್ಕೊಂಡ್ ಕೇಳಪ್ಪ, ನೀನೇನ್ ಮಾಡಿದ್ಯಾ, ನಿನ್ ಕೆಲ್ಸ ಏನು, ಅಲ್ಲಿ ಬಂದು ನಿಂತ್ಕೊಂಡ್ ಮಾತಾಡ್ಬಾ. ಕೌನ್ಸಿಲರ್ ಆಗಿದಲ್ಲಪ್ಪ ಐಸ್ಕಂಡಿ, ಕೇಳ್ಬಾರ. ತಾಕತ್ತಿಲ್ವಾ? 3ನೇ ವಾರ್ಡಲ್ಲಿ ಚರ್ಚೆಗೆ ನಿಂತ್ಕೋತೀನಿ. ನಾನು ಬರ್ತೀನಿ ಬಾ ನಿನ್ ವಾರ್ಡ್ಗೆ, ನನ್ನ ವಾರ್ಡ್ಗೂ ಬಂದ್ ಕೇಳು. ಪ್ರಾಮಾಣಿಕವಾಗಿ ಯಾರವ್ರೆ ಯಾರಿಲ್ಲ ಅಂತ ಇಡೀ ತಾಲೂಕಲ್ಲಿ, ಇಡೀ ಕೌನ್ಸಿಲರ್ ವಿಚಾರದಲ್ಲಿ ಯಾರು ಫ್ರಾಡ್ ಮಾಡಿರೋದು ಅಂತ ಇಡೀ ಮುನ್ಸಿಪಲ್ ಬುಕ್ ಹೇಳ್ತವೆ. MAR SS ತೆಗೆದ್ರೆ ಇವ್ರನ್ನ ಅದೇನೋ ಲಿಪಿಗೆ ಪರಿಶೀಲನೆ ಕಳಿಸ್ತಾರಲ್ಲ, ಅದನ್ನ ಕಳಿಸ್ಬೇಕು. ಯಾರು MAR ಬರ್ದವ್ರೆ, ಎಷ್ಟೆಷ್ಟು ಅಡಿಗೆ ಎಷ್ಟೆಷ್ಟು ಬರ್ದವ್ರೆ ನೋಡಪ್ಪ, ತಗ್ಸಿ. ನಾನ್ ಫ್ರಾಡ್ ಮಾಡಿಲ್ಲ ಗುರು. ನಮ್ಮ ಅಪ್ಪ ಅಮ್ಮ ಒಳ್ಳೇದ್ ಮಾಡು 4 ಜನಕ್ಕೆ ಅಂತ ಹೇಳವ್ರೆ ಹೊರತು ಕೆಟ್ಟದ್ ಮಾಡು ಅಂತ ಹೇಳಿಲ್ಲ. ಅನ್ಯಾಯ ಮಾಡು ಅಂತ ಯಾರಿಗೂ ಹೇಳಿಲ್ಲ. ಮಂಜಣ್ಣನ ಜೊತೆಲಿದೀವಲ್ಲ, ಮಂಜಣ್ಣನು ಅದೇ ಹೇಳ್ಬಿಟ್ಟಿರೋದು. ಯಾರಿಗೂ ಅನ್ಯಾಯ ಮಾಡ್ಬೇಡಿ. ಅವಯ್ಯ 52,000 ಗೆದ್ದಾಗಿಂದ ಎಲ್ಲ ಯಾರು ಕೆಲಸ ಮಾಡಿಲ್ಲ ಅಂತ ಕೇಳಿ.
ಎಲ್ಲಾರು ನನ್ ಓಟ್ ಹಾಕೋರು ಅಂದ್ಬಿಟ್ಟು ದುಡ್ದವ್ರಿಗಿಂತ ಹೆಚ್ಚಾಗಿ ವಿರೋಧ ಪಕ್ಷದವ್ರಿಗೆ ಮಾಡಿದ್ರು. ಇವತ್ತು ಎಲ್ಲದಕ್ಕೂ ಸಾಕ್ಷಿ ಸಮೇತ ಕೊಡ್ತೀವಿ. ನಾವ್ ಯಾರನ್ನೋ ಬಹಿರಂಗವಾಗಿ ಚರ್ಚೆ ಕರಿ ತೋಳೋ ಶಕ್ತಿ ಅದೇ ಇದಲ್ಲ. ನಾವೇನೋ ಒಂದು ಸಮಾಜ ಸೇವೆಗೆ ಅಂತ ಬಂದಿರೋದು ಅಷ್ಟೇ. ಇಲ್ಲಿ ಇವತ್ತು ಸೋಲ್ಬಹುದು, ನಾಳೆ ಗೆಲ್ಬಹುದು. ಇವನ್ನೆಲ್ಲ ಬಿಡ್ಬೇಕು. ಪ್ರಾಮಾಣಿಕವಾಗಿ ಜನಸೇವೆ ಮಾಡು. ಹೆಂಗಿದ್ದು ನೀನ್ ಹೆಂಗಾಗಿದ್ಯಾ ಅಂತ ತಿಳ್ಕೊ. ಏನಪ್ಪಾ ನಾನು ಹಾಕಿಲ್ಲಪ್ಪ 100 ಗ್ರಾಮ್ ಚೈನು, ಏನಪ್ಪಾ ನಿಂದು ವೃತ್ತಿ 100 ಗ್ರಾಮ್ ಚೈನ್ಗೆ ಬಾರಪ್ಪ ಕೊಡ್ತೀನಿ ಡಾಕ್ಯುಮೆಂಟು, ಬಾರಪ್ಪ ಏನೇನ್ ಬೇಕೋ ನಿಂದು ಫ್ರಾಡ್ಗೆ ಎಲ್ಲೆಲ್ಲಿ ಮಾಡಿದ್ಯಾ ಅಂತ ತೋರಿಸ್ತೀನಿ. ನಿನ್ ವೃತ್ತಿ ಏನಪ್ಪಾ? ಯಾವ್ದನ್ನ ಕಂಪ್ನಿ ಮ್ಯಾನೇಜ್ಮೆಂಟ್ ಮಾಡ್ತಿದ್ಯಾ? ಫ್ಯಾಕ್ಟ್ರಿ ಓನರ ನೀನು? ಎಷ್ಟೆಷ್ಟು ಮಾಡಿದ್ಯಪ್ಪ? ಒಬ್ಬೊಬ್ರ ಹತ್ರ ಅಲ್ಲ, ಕೇಶಿಪ್ಪಲ್ಲಿ ಏನೇನ್ ದುಡ್ಡು ಹಗರಣ ಮಾಡಿದಿರ ತೆಗಿಲ್ಲ ಗುರು. ನಾನು ವಿದ್ಯಾವಂತ ಇದ್ದೀನಿ ಗುರು. ನಾನು ಏನೇ ಮಾತಾಡೋದು ಅರ್ಥಗರ್ಭಿತವಾಗಿರ್ತದೆ. ಕುಡ್ಬಿಟ್ಟು ಬಂದು ಮಾಧ್ಯಮದ ಮುಂದೆ ಯಾರನ್ನ ಮಾತಾಡ್ತಾರ? ಇಂಥ ಲುಚ್ಚ ಮಾತಾಡ್ತಾರೆ ಇವ್ರು. ಲುಚ್ಚಗಳ್ರಿ ಇವ್ರು. ಮದ್ಯಪ್ರಿಯ ಅಂತಾರಲ್ರಿ, ಟೇಸ್ಟ್ ಮಾಡಿಸ್ರಿ. ನೀವೇ ಕೂತಿದ್ರ ಹುಡ್ಗ ಬಂದ್ ಮಾತಾಡದೇನ್ರಿ? ಸ್ಮೆಲ್ ಬತ್ತಿತ್ತ? ಇವೆಲ್ಲ ನಡೆಯಲ್ಲ. ನಾವು ಅದಕ್ಕೇನೆ ಓಪನ್ ಆಗಿ ಬಂದು ಉತ್ತರ ಕೊಟ್ಟಿದೀವಿ. ಅದಕ್ಕೆ ಇನ್ನೂ ಏನವ್ರು ಚಾಲೆಂಜ್ ಮಾಡ್ತಾರೆ, ಉಪಯೋಗ ಪಡ್ಕೊಂಡಿರೋದೆಲ್ಲ ಮಾಡ್ಲಿ, ನಾವು ತೋರಿಸ್ತೀವಿ. ಇಷ್ಟ ಹೇಳ್ತಾ ಅವ್ರೇನಾದ್ರು ಮುಂದುವರಿಯಕ್ಕೇನ ಪ್ರಯತ್ನ ಪಟ್ರೆ ಅದಕ್ಕೆ ನಾವು ನೇರವಾಗಿ ಉತ್ತರ ಕೊಡಕ್ಕೆ ಸಿದ್ಧ ಇದೀವಿ. ಏನೀಗ ಎಲ್ಲ ಫ್ರಾಡ್ ಮಾಡೋರೆ ಅಂತ ಹೇಳ್ತೀರಲ್ಲ, ಏನ್ ದಾಖಲೆಗಳೇನೈತೆ? ಐತಲ್ಲ. ಈಗ ನಾನೇ ಹೇಳಿದ್ನಲ್ಲ ಸೈಟ್ ಇಂದು ಸಾಕ್ಷಿ ಹಾಕಿರೋದು ಕೊಡ್ತೀನಿ. 25 ಲಕ್ಷಕ್ಕೆ ಅದು ಪುರಸಭೆ ಯಾರು ಮಾಡಿಸಿದಂತ ಸಾಕ್ಷಿ ಹಾಕಿದೆಯಲ್ಲ ಇಲ್ವಾ? ಈಗ 20ರದ್ದು ಈಗ ಸಾಕ್ಷಿ ಅವ್ರು ಸಾಕ್ಷಿದಾರದ್ದು ದಾಖಲೆ ಇದು ಐತೆ, ಕೊಡ್ತೀನಿ. ಈಗ ಅವರು ರಿಲೀಸ್ ಮಾಡಿದ್ರೆ ನಾನು ಮಾಡ್ತೀನಿ. ಸಾಕ್ಷಿದಾರದ್ದು ಪ್ರೂಫ್ ಇದಾಗಲ್ಲ, ಅವರೇ ಕೊಡ್ಸಿರೋದು. ಅದು ಪುರಸಭೆದು. ನಾವು ಸ್ಟ್ರೈಕ್ ಮಾಡಿದೀವಿ, ಚೀಫ್ ಆಫೀಸರ್ ಕರ್ಕೊಂಡೋಗಿ ಗಲಾಟೆ ಮಾಡಿಸಿದೀವಿ. ಇದೇ ವಿಚಾರವಾಗಿ ನಾವೆಲ್ಲ ಇದನ್ ಮಾಡಿದೀವಿ. ಮಾಡವ್ರೆ. ಈಗ ನಿಮ್ಗೆ ಭವನದ ಬಗ್ಗೆ ಹೇಳಿದ್ರಲ್ಲ, ತಗೊಳ್ಳಿ ಸ್ವಾಮಿ, ತಗೊಂಡ್ ಮಾತಾಡಿ. ಸುಮ್ನೆ ಏನೋ ಬಾಯಿಗೆ ಬರ್ತದೆ ನಾವೇನೋ ಮಾಡಿದೀವಿ, ನಾವೇನೋ ಇಟ್ಕೊಂಡಿದೀವಿ ಅನ್ನೋದಲ್ಲ. ಏನ್ ಬಸವ, ನಾವು ಕೆಲವೆಲ್ಲ ವಿದ್ಯಾವಂತರಿದ್ದೀವಿ. ನಾವು ಅರ್ಥಗರ್ಭಿತವಾಗಿ ಮಾತಾಡ್ಬೇಕು. ಯಾರೋ ವ್ಯಕ್ತಿನ ತೇಜೋವಧೆ ಮಾಡಕ್ಕಿಂತ ಮುಂಚೆ ನಾನ್ ಕರೆಕ್ಟ್ ಆಗಿದ್ದೀನಾ, ಯಾರಿಗೂ ಮೋಸ ಮಾಡಿಲ್ವಾ? ನೀನ್ ನಮ್ದವ್ರಿಗೆಲ್ಲ ಮೋಸ ಮಾಡಿದ್ಯಲ್ರಿ, ನಮ್ದವ್ರಿಗೆಲ್ಲ ಒಬ್ರಿಗ ಇಬ್ರಿಗ ನಿನ್ನ ಬೆಳೆಸ್ತವ್ರು ತುಳ್ದಲ್ಲಪ್ಪ, ನಿನ್ನ ಗೆಲ್ಸ್ತವ್ರು ಸಹಾಯ ಮಾಡಿದವ್ರು ತುಳ್ದೆ. ಒಂದು ಹೇಳಿದ್ರೆ ಇನ್ನೂ 1000 ಅವೆ. ಅವ್ರೇನಾದ್ರು ಇನ್ನೂ ನಮ್ಮವೆಲ್ಲ ದಾಖಲಾತಿ ಸಮೇತ ಬಿಡುಗಡೆ ಮಾಡಿದ್ರೆ ನಾವು ಸಿದ್ಧ ಇದೀವಿ. ನಾವು ಅದೇನೈತೆ ದಾಖಲಾತಿ ಸಮೇತ ಮಂಜಣ್ಣವರ ನೇತೃತ್ವದಲ್ಲಿ ಕೂತ್ಕೊಂಡು ಮಂಜಣ್ಣವರ ಇದರಲ್ಲಿ ಮಾರ್ಗದರ್ಶನದಲ್ಲಿ ಮುಂದಕ್ಕೆ ನಾವು ಮುಂದುವರಿಯಕ್ಕೆ ಸಿದ್ಧ ಇದೀವಿ. ನಿಮ್ಮ ಅಕ್ಕವ್ರ ಹೆಸರಲ್ಲಿ ಇರುವಂತ ಇದು ನಿಮ್ಮ ಅಕ್ಕವ್ರ ಹೆಸರಿಗೆ ಖಾತೆ ಆಗಿರೋದು ಬೋಗಸ್ ಅಂತ ಹೇಳ್ತಾರೆ. ಅವ್ರು ಮಾಡ್ಲಿ ಸರ್, ಸಾಬೀತ್ ಮಾಡ್ತೀನಿ ಅಂತ ಹೇಳ್ತಾರೆ. ಮಾಡ್ಲಿ. ನಾವು ಅದನ್ನ ಈಗ ನಾನೇ ಒಪ್ಪೋದಿದ್ದೀನಲ್ಲಣ್ಣ, ಅದೇನೋ ಬೋಗಸ್ ಆದ್ರೆ ಬಿಟ್ಕೊಡಕ್ ನಾವು ರೆಡಿ ಇದೀವಿ. ನಾವೇ ಈಗ ಇದು ರೆಕಾರ್ಡ್ ಇರ್ತದೆ. ಇದು ನಾವು ಸತ್ರು ನಾವು ಇನ್ನೊಬ್ರಿಗೆ ಹೇಳಿದ್ರು ಯಾವ್ದೇ ಕಾರಣಕ್ಕೂ ಡಿಲೀಟ್ ಮಾಡಕ್ಕಾಗಲ್ಲ. ಒಬ್ರಿಂದ ಒಬ್ರಿಗೆ ಹರಿದಾಡ್ತಿರ್ತದೆ, ಯಾರು ಮೋಸ ಮಾಡಕ್ಕಾಗಲ್ಲ. ಇವನ್ ಚಾಲೆಂಜ್ ಮಾಡ್ಲಿ. ಇವಾಗ ನಿಮ್ ವಿಡಿಯೋಗಳು ಕಳಿಸಿದ್ರಲ್ಲ, ಏನ್ ತೀರ್ಮಾನ ತಗೋತೀರಾ ಅವ್ರ ಬಗ್ಗೆ? ಮೀಡಿಯಾದವ್ರು ಏನಂತ ಪಬ್ಲಿಸಿಟಿ ಮಾಡ್ತೀರಾ? ದಾಖಲಾತಿ ಕೇಳಿದ್ರಲ್ಲ, ಒಂದ್ ಸಾಕ ತಾಳಿ ಮಾರಿರೋ ದುಡ್ಡು ಕಸ ಗುಡ್ಸೋರ್ರಿ, ಎಂದೆಲ್ಲ ಎತ್ತೋರ್ದು ಬಿಟ್ಟಿಲ್ವಲ್ರಿ. ನಾನ್ ಮಾಡಿದೀರಾ ಫ್ರಾಡು? ನಾನ್ ಮಾಡಿದ್ರೆ ಜೋಗಿ ಕಟ್ಟೆದ 12 ಖಾತೆ ಮಾಡಿಸ್ತಲ್ಲಪ್ಪ. ಯಾರಪ್ಪ ಮಾಡಿಸಿದ್ದು? ಯಾರಿಗೂ ಮಾಡಿಸಿದ್ದು? ಈಗ ಅದೇ ಕೆಲಸ ಎಲ್ಲರಿಗೂ ಮಾಡಿಸ್ಕೊಡು. ಎಷ್ಟೇ ಇಸ್ಕೊಂಡಿದೆ ಗುರು ಜೋಗಿ ಕಟ್ಟೆದ ಖಾತೆ ಮಾಡ್ಸಕ್ಕೆ? ಅಪ್ರೂವಲ್ ಕೊಟ್ಟಿದ್ದೀರಾ ಗುರು ಖಾತೆ ಮಾಡಿ ಅಂತ? IDSFT ಲೇಔಟ್ ಅಲ್ಲಿ ಎಷ್ಟೆಷ್ಟಡಿಗೆ ಅಳತೆ ಚೇಂಜ್ ಮಾಡಿದ್ದೆ ಗುರು. ಮರ ವಿಚಾರ ಹೇಳಿದ್ರೆ ಗೊತ್ತಿಲ್ಲ ಅಂದ್ರೆ ಚೀಫ್ ಆಫೀಸರ್ ನಿರ್ಲಕ್ಷ್ಯ ರೀ. ಚೀಫ್ ಆಫೀಸರ್ ನಿರ್ಲಕ್ಷ್ಯ. ಇಲ್ಲಿ ಸರ್ಕಾರ ಅದೇ ಪಾಪ, ಅವ್ರು MLA ಅವ್ರೆ, ನಮ್ಗೇನ್ ಇಲ್ವಲ್ಲ, ಅದಕ್ಕೆ ಅವರೆಲ್ಲ ಮಾತಾಡೋ ಶಕ್ತಿ ಕೊಟ್ಟವ್ರೆ. ನಾವು ಬಡವರು ರೀ, ಕಾರ್ಯಕರ್ತರು, ಸಾಮಾನ್ಯ ಕಾರ್ಯಕರ್ತರು. ನಾವೇನ್ ಮಾಡಕ್ಕಾಯ್ತದೆ? ದೊಡ್ಡ ಮಟ್ಟದಲ್ಲಿ ಬೆಳೆದ್ಬಿಟ್ಟವ್ರೆ, ಆಲದ ಮರ ಅವರು ಅಲ್ವಾ?
ಮಾಡಿರೋದ್ನ ನೀವು ಮಾಡೋ ಜನ ಅಲ್ಲಿ ನಿಂತ್ಕೊಂಡು ಪ್ರೆಸ್ ಮೀಟ್ ಮಾಡೋಣ ಬಾ ಇಬ್ರು ಕೂತ್ಕೊಂಡು ನೀನಾ ನಾನಾ ಅಂತ ಚರ್ಚೆ ಮಾಡಿ ನಿನ್ ಘನತೆ ಗೌರವ ಏನದೆ ಅಂತ ನಿನ್ ವಾರ್ಡಲ್ಲಿ ಕೂತ್ಕೊಂಡು ಇದು ಮಾತಾಡಿಸ್ತೀನಿ ಬಾ. ಸುಮ್ನೆ ಯಾರನ್ನ ಜೊತೆಲಿರೋರ್ನೇ ನೀನ್ ಒಬ್ರು ಬಿಟ್ಟಿಲ್ಲ ಪಾಪ. ಎಂತೆಂತವ್ರು ನಿನ್ನ ಬಡ್ಡಾ ಶಿವಕುಮಾರ್ ಅನ್ನೋ ಟ್ರೇಡ್ ಮಾರ್ಕ್ ನ ತಂದವ್ರನ್ನೇ ನೀನ್ ಬಿಟ್ಟಿಲ್ಲ ಗುರು. ಎಷ್ಟ್ ಜನ ದುಡ್ದಿಲ್ಲ ಗುರು ಗೆಲ್ಸಕ್ ನಿಮ್ಮನ್ನ. ಅವ್ರನ್ನೆಲ್ಲ ಎಲ್ಲಿ ಇಟ್ಕೊಂಡಿದ್ಯಪ್ಪ ಇವತ್ತು ಮಾತಾಡ್ತೀಯಾ? ದಯಮಾಡಿ ಏನಾದ್ರು ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕು ಶಿವಕುಮಾರ್. ಐಸ್ಕಂಡಿ ಬಿಡು. ನನ್ನ ಯೋಗ್ಯತೆ, ನನ್ನ ಮದ್ಯಪ್ರಿಯ, ಕುಡ್ದಿರ್ತಾನೆ ಮಲಗಿರ್ತಾನೆ ಅಂತ ಇನ್ನೊಂದ್ಸತಿ ಮಾತಾಡಿದ್ರೆ ನಾನು ಓಪನ್ ಚಾಲೆಂಜ್ ಆಗಿ ಮಾಡ್ತೀನಿ. ನೀನ್ ಕುಡಿಯಲ್ಲ ಅಂತ ಬಾ, ನೀನು ಸಾಚ ಅಂತ ಅವಾಗ ನನ್ನ ಹತ್ರ ಮಾತಾಡು. ನೀನೇ ಹಂದಿ ಹೇಳ್ತಿಂತ್ಯ, ನನಗೆ ಹೇಳ್ತೀಯ ಅದನ್ನ ಒರ್ಸ್ಕೊ ಅಂತ. ಇವೆಲ್ಲ ಬಿಟ್ಬಿಡ್ಗುರು. ಇವತ್ತು ಹೇಳಿದೀನಲ್ವಾ, ಚಾಲೆಂಜ್ ನೀನು ಮಾಡು, ನಾನು ಅದಕ್ಕೆ ಸಿದ್ಧಿದ್ದೀನಿ. ನೀನ್ ಏನ್ ಕೌಂಟ್ರ್ ಕೊಡ್ತೀಯ ಅದಕ್ಕೆ ಇಮಿಡಿಯೇಟ್ ಆಗಿ ನಾನು ಕೊಡಕ್ ರೆಡಿ ಇದೀನಿ. ಗಿಡ್ಬಿಟ್ಟಲ್ಲಣ್ಣ, ನೀವ್ ಈಗ್ಲೂ ಚೆಕ್ ಮಾಡಿಸ್ಬೇಕು. ಮಾಧ್ಯಮದವ್ರ ಮುಂದೆ ಹೇಳ್ತಾ ಇದ್ದೀನಿ, ಈಗ್ಲೂ ಕರ್ಕೊಂಡೋಗಿ ಡಾಕ್ಟರ್ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸಿ ನಾನು ಕುಡಿದ್ಬಿಟ್ಟು ಬಂದಿದ್ದೇನೆ ಇಲ್ವಾ ಅಂತ. ಯೋಗ್ಯತೆ ತಕ್ಕನಾಗ ಮಾತಾಡ್ಬೇಕಣ್ಣ. ಸಾಕು ಇಷ್ಟು. ಇನ್ನೂ ಏನಾದ್ರು ಮುಂದುವರಿತಾರೆ ಅಂದ್ರೆ, ಇನ್ನೂ ಏನಾದ್ರು ದಾಖಲಾತಿ ಬೇಕು ಅಂದ್ರೆ ನಿಮ್ಗೆ ಕೊಡೋಕೆ ನಾನು ಸಿದ್ಧ ಇದ್ದೀನಿ. ನಾವ್ ಯಾವತ್ತಿದ್ರು ಮಂಜಣ್ಣನ ಪರ, ಮಂಜಣ್ಣನ ಇದ್ರಾಗೆ ನಿಂತಿರ್ತೀವಿ. ನಮ್ಗೆ ಏನೇ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅವ್ರ ಪರನೇ. ನಾವು ಡಬಲ್ ಗೇಮ್ ಆಟಾಡಲ್ಲ. ಎಲ್ಲೋ ದುಡ್ಡು ಸಿಗ್ತದೆ ಅಂತ ಹೋಗಲ್ಲ, ಅಧಿಕಾರ ಸಿಗ್ತದೆ ಅಂತ ಹೋಗಲ್ಲ. ಕಾರ್ಯಕರ್ತರು ನಾವು ಸಾಮಾನ್ಯವಾಗಿ JDS ಅಲ್ಲಿ